ಚಂದಮಾಮ 1978ನೇ ಇಸ್ವಿದು ಜನವರಿ ತಿಂಗಳದು. ಇದೊಂದು ಸಣ್ಣ ಕತೆ, ಮೂಕನಲ್ಲ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದು ಡಾಕ್ಟರ್ ನ ಗಂಗಾಧರ್ ಅನ್ನೋರು ಇದನ್ನ ಬರ್ದಿದ್ದಾರೆ. ಒಬ್ಬ ವರ್ತಕ ಇರ್ತಾನೆ. ಹಿಂದಿನ ಕಾಲದಲ್ಲೆಲ್ಲ ಕುದುರೆ ಮೇಲೆ ಪ್ರಯಾಣ ಮಾಡ್ತಾ ಇದ್ರು. ಎಲ್ಲಾದ್ರೂ ನದಿ ಕಂಡ ಕಡೆಗೆ ಅದು ಕುದುರೆನ ಕಟ್ ಹಾಕ್ಬಿಟ್ಟು ಅಲ್ಲಿ ಸ್ನಾನ ಊಟ ಎಲ್ಲ ಮಾಡ್ಕೊಂಡು ಆತರ ಮುಂದಕ್ಕೆ ಹೋಗ್ತಾ ಇದ್ರು. ಆತರ ವರ್ತಕ ಕುದುರೆ ಮೇಲೆ ಪ್ರಯಾಣ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾನೆ. ಮಧ್ಯಾಹ್ನ ಆಗೋಗುತ್ತೆ. ಅವಾಗ ಒಂದು ಗ್ರಾಮದ ಬದಿಯಲ್ಲಿ ಒಂದು ಕೊಳ ನೋಡ್ತಾನೆ. ಅವಾಗ ಕುದುರೆಯಿಂದ ಇಳಿದ್ಬಿಟ್ಟು ಅದನ್ನ ಹತ್ತಿರದಲ್ಲಿರೋ ಮರಕ್ಕೆ ಕಟ್ ಹಾಕ್ತಾನೆ. ಆಮೇಲೆ ಸ್ನಾನ ಮಾಡಕ್ಕೆ ಕೊಳಕ್ಕೆ ಇಳಿತಾನೆ. ಆಗ ಅದೇ ತರ ಇನ್ನೊಬ್ಬ ಪ್ರಯಾಣಿಕ ಬರ್ತಾನೆ. ಅವನ್ ಕುದುರೆ ತುಂಬಾ ಬಡಕಲಾಗಿರುತ್ತೆ, ಇವನ್ ಕುದುರೆ ಚೆನ್ನಾಗಿರುತ್ತೆ, ಅವನ್ ಕುದುರೆ ಬಡಕಲಾಗಿರುತ್ತೆ. ಅದ್ರ ಮೇಲೆ ಏರ್ಕೊಂಬಂದು ಅವನು ನದಿ ನೋಡ್ತಾನಲ್ಲ, ಅವನು ಸ್ನಾನ ಮಾಡೋಣ ಅಂದ್ಬಿಟ್ಟು ಆ ಕುದುರೆಯಿಂದ ಇಳಿದ್ಬಿಟ್ಟು ಆ ಕುದುರೆನ ಇವನು ಯಾವ ಮರಕ್ಕೆ ಕುದುರೆ ಕಟ್ಟಿರ್ತಾನೋ ಅದೇ ಮರಕ್ಕೆ ಆ ಕುದುರೆನ ಕಟ್ಟಕ್ ಬರ್ತಾನೆ. ಅವಾಗ ಮೊದಲನೇ ಪ್ರಯಾಣಿಕ ಹೇಳ್ತಾನೆ, ಅಪ್ಪ ನಿನ್ ಕುದುರೆ ಇನ್ನೊಂದ್ ಬೇರೆ ಮರಕ್ಕೆ ಕಟ್ಕೋಪ, ನನ್ ಕುದುರೆ ಬಹಳ ಸೊಕ್ಕಿನದು, ಅದಕ್ಕೆ ಶಕ್ತಿ ಜಾಸ್ತಿ ಅಂತ ಕೂಗ್ ಹೇಳ್ತಾನೆ. ಆದ್ರೆ ಎರಡನೇವನು ಅವ್ನು ಹೇಳಿದ್ದಕ್ಕೆ ಏನು ಗಮನ ಕೊಡೋದೇ ಇಲ್ಲ. ತನ್ನ ಕುದುರೆನೂ ತಗೊಂಡು ಅದೇ ಮರಕ್ಕೆ ಕಟ್ಬಿಡ್ತಾನೆ. ಆಮೇಲೆ ಸ್ನಾನ ಊಟ ಎಲ್ಲ ಮಾಡ್ಕೊಂಡು ಅವರು ಮರ್ತೋಗ್ತಾರೆ ಈ ವಿಷಯನ. ಆ ಸರ್ಕಲ್ ಕುದುರೆ ಸೊಕ್ಕಿನ ಕುದುರೆ ಎರಡು ಜಗಳ ಶುರು ಮಾಡ್ಬಿಡುತ್ತೆ. ಎರಡು ಜಗಳ ಮಾಡ್ತಿರುವಾಗ ಸರ್ಕಲ್ ಕುದುರೆ ಸತ್ತೇ ಹೋಗ್ಬಿಡುತ್ತೆ. ಆವಾಗ ನೋಡ್ತಾನೆ, ಇಬ್ರು ಪ್ರಯಾಣಿಕರು ನೋಡ್ಕೊಂತಾರೆ. ಸರ್ಕಲ್ ಕುದುರೆಯಲ್ಲಿ ಬಂದಿದ್ದ ಪ್ರಯಾಣಿಕ ಇರ್ತಾನಲ್ಲ, ಅವನಿಗೆ ನೀನ್ ನನ್ಗೇನಾರು ಪರಿಹಾರ ಕೊಡ್ಬೇಕು, ನಿನ್ ಕುದುರೆ ನನ್ ಕುದುರೆನ ಕೊಂದಾಕ್ಬಿಡ್ತು ಅಂತ ಗಲಾಟೆ ತೆಗ್ದ್ಬಿಡ್ತಾನೆ. ಅವನು ಒಪ್ಕೊಳ್ಳಲ್ಲ, ನನ್ಗೇನ್ ತಪ್ಪಿಲ್ಲ, ನಾನು ಕೊಡಲ್ಲ ಅಂತಾನೆ. ಸರಿ, ಇಬ್ರು ಸೇರ್ಕೊಂಡು ನ್ಯಾಯಾಧೀಶನ ಹತ್ರ ಹೋಗ್ತಾರೆ. ನ್ಯಾಯಾಧೀಶ ಆ ಸತ್ತ ಕುದುರೆಯನ್ನು ಮಾಡಿದ್ದು, ಫಿರ್ಯಾದಿ ಮಾಡಿದ್ದು ಸತ್ ಕುದುರೆ ಅಂತಾನೆ, ನನ್ ದುಡ್ಡು ಬರ್ಬೇಕು ಅಂತ. ತನ್ ಕೇಳ್ಬಿಟ್ಟು ನ್ಯಾಯಾಧೀಶ ಹೇಳ್ತಾನೆ, ನೀನೇನ್ ಹೇಳ್ತೀಯ ಇವಾಗ ಅಂತ ಈ ವರ್ತಕನು ವಿಚಾರಿಸ್ತಾನೆ. ಈ ವರ್ತಕಂಗೆ ಏನ್ ಹೇಳ್ಬೇಕು ಅಂತ ಅವ್ನ್ ತಯಾರಿರಲ್ವಲ್ಲ, ಅದಕ್ಕೆ ಅವ್ನ್ ಮಾತಾಡಲ್ಲ. ಸುಮ್ನೆ ದಿಕ್ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಅವಾಗ ನ್ಯಾಯಾಧೀಶಂಗ್ ಅನ್ಸುತ್ತೆ, ಇವ್ನ್ ಮೂಕ ಇರ್ಬೇಕು, ಅದಕ್ಕೆ ಮಾತಾಡ್ತೀನಿ ಅಂತ. ಮೂಕನಾಗಿದ್ದಾನಲ್ಲ ಇವನ್ ಪಾಪ, ಇವನ್ ಮೇಲ ನೀನ್ ಫಿರ್ಯಾದಿ ತರೋದು ಅಂತ ನ್ಯಾಯಾಧೀಶ ಆ ಎರಡನೇ ಪ್ರಯಾಣಿಕನಿಗೆ ದಬಾಯಿಸ್ಬಿಡ್ತಾನೆ. ಮೂಕನಲ್ಲ ಏನಲ್ಲ ಅವನು ತನ್ನ ಸೊಕ್ಕಿನ ಕುದುರೆ, ತನ್ನ ಕುದುರೆಗೆ ಸೊಕ್ಕು ಜಾಸ್ತಿ, ಅದು ಗಲಾಟೆ ಮಾಡತ್ತೆ, ನಿನ್ ಕುದುರೆನ್ ಬೇರೆ ಕಡೆ ಕಟ್ಟು ಅಂತ ಊರೆಲ್ಲ ಕೇಳೋ ಹಾಗೆ ಕೂಗ್ ಹೇಳ್ದ ಅಂತ ಪ್ರಯಾಣಿಕ ಹೇಳೇ ಬಿಡ್ತಾನೆ. ಮರ್ತೋಗುತ್ತೆ ನಾನೇ ಫಿರ್ಯಾದಿ ಮಾಡಿರೋದು ಅಂತ. ಆಗ ಮಾತಿನಲ್ಲಿ ಸಿಕ್ಬಿದ್ದಕ್ಕೆ ಫಿರ್ಯಾದಿ ನಿಲ್ಲೋದೇ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರವ್ರು ಹೊರಟೋಗ್ತಾರೆ.